ಕೋರ್ಟ್ ಅನ್ನೋದು ಜನಸ್ನೇಹಿಗಳಿಗೆ ಹಾಗೆ ನ್ಯಾಯಕ್ಕಾಗಿ ತೀರ್ಮಾನ ಕೊಡೋದಕ್ಕಾಗಿ ಪಾರದರ್ಶಕತೆಯಾಗಿ ಆನ್ಲೈನ್ ವ್ಯವಸ್ಥೆಯನ್ನ ಜಾರಿ ಮಾಡಲು ಇದೀಗ ಸರ್ಕಾರ ಮುಂದಾಗಿದೆ. ಬೆಂಗಳೂರು ವಿಭಾಗದ ಕೆಲವು ಉಪ ವಿಭಾಗಣಯಾಗಿರುವಂತಹ ಈ ವ್ಯವಸ್ಥೆಯನ್ನ ಮುಂದಿನ 2-3 ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಲಾಗ್ತಾ ಇದೆ. ಕಂದಾಯ ನ್ಯಾಯಾಲಯಗಳು ಹೇಗೆ ನಡೆಯಬೇಕು ಅನ್ನೋದರ ಬಗ್ಗೆ ಸ್ಪಷ್ಟ ನಿಯಮಗಳೇ ಇಲ್ಲದ ಕಾರಣ ಎಸಿ ಕೋರ್ಟ್ಗಳು ಅಧಿಕಾರ ವ್ಯಾಪ್ತಿ ಮೀರಿ ಆದೇಶವನ್ನ ಹೊರಡಿಸಿರುವಂತಹ ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿವೆ. ಇನ್ನು ಈ ಹಿನ್ನೆಲೆಯಲ್ಲಿ ಕಂದಾಯ ನ್ಯಾಯಾಲಯದ ವಿಚಾರಣೆಗಳ ನೇರ ಪ್ರಸಾರವನ್ನ ಆರಂಭಿಸಲಾಗ್ತಾ ಇದೆ. ಇದರಿಂದ ಪ್ರಕರಣಗಳ ವಿಚಾರಣೆಯಲ್ಲಿ ಶಿಸ್ತು ಪಾರದರ್ಶಕತೆ ಸಾಧ್ಯವಾಗುವಂತಹ ಜೊತೆಗೆ ಇನ್ನು ಈ ದುಷ್ಕೃತ್ಯಗಳು ಏನು ನಡೆಯುತ್ತೆ ಈ ಆರೋಪಗಳನ್ನು ಇದೀಗ ನಿವಾರಿಸಲು ಸಹಕಾರಿಯಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಧ್ಯಮದ ಪ್ರಕಟಣೆ ಬಿಡುಗಡೆ ವೇಳೆ ಮಾತನಾಡಿದ್ದಾರೆ. ಹೆಚ್ಚಿನ ಕೋರ್ಟ್ಗಳು ಜನಸ್ನೇಹಿ ಆಗಬೇಕು, ಇದರ ಸಲುವಾಗಿ ನ್ಯಾಯಿಕ ತೀರ್ಮಾನ ಏನಿದೆ ಅದು ಕೂಡ ಪಾರದರ್ಶಕತೆಯಾಗಿರಬೇಕು ಅಂತ ಇದೀಗ ಆನ್ಲೈನ್ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಬೆಂಗಳೂರು ವಿಭಾಗದ ಕೆಲವು ಉಪ ವಿಭಾಗಗಳೇನಿದೆ ಅದರಲ್ಲಿ ಈ ವ್ಯವಸ್ಥೆಯನ್ನ ಮುಂದಿನ 2-3 ದಿನಗಳಲ್ಲಿ ಅಥವಾ 2-3 ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಲಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದರೆ ಕಂದಾಯ ನ್ಯಾಯಾಲಯಗಳೇನಿದಾವೆ ಅವು ಹೇಗೆ ಒಂದು ಕಾರ್ಯವೈಖರಿಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಯಮಗಳ ಇಲ್ಲದೆ ಇರೋ ಕಾರಣ ಯಾವ ರೀತಿ ಅದು ನಡಿಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಎಸಿ ಕೋರ್ಟ್ಗಳಿದ್ದಾವೆ ಈ ಎಸಿ ಕೋರ್ಟ್ಗಳು ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ಆದೇಶವನ್ನ ಹೊರಡಿಸಿರುವಂತಹ ಪ್ರಕರಣಗಳು ಸಿಕ್ಕಾಪಟ್ಟೆ ಬೆಳಕಿಗೆ ಬಂದಿದೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಹಿನ್ನೆಲೆಯಲ್ಲಿ ಮತ್ತೊಂದು ನಾವು ನೋಡೋದಾದ್ರೆ ಕಂದಾಯ ಇಲಾಖೆ ಏನಿದೆ ಅದು ಕಂದಾಯ ನ್ಯಾಯಾಲಯದ ವಿಚಾರಣೆಗಳ ನೇರ ಪ್ರಸಾರವನ್ನು ಈಗ ಆಲ್ರೆಡಿ ಆರಂಭಿಸಲಾಗ್ತಾ ಇದೆ. ಇದರಿಂದ ಪ್ರಕರಣಗಳ ವಿಚಾರಣೆಯಲ್ಲಿ ಏನೇನು ಶಿಸ್ತು ಬರುತ್ತೆ, ಅದರ ಪಾರದರ್ಶಕತೆ ಏನಿರುತ್ತೆ, ಸಾಧ್ಯವಾಗುವಂತಹ ಜೊತೆಗೆ ಏನು ದುಷ್ಕೃತ್ಯಗಳು ನಡೆಯುತ್ತೆ ಅದರ ಆರೋಪಗಳನ್ನು ಯಾವ ರೀತಿ ನಿವಾರಿಸಬೇಕು ಅಂತ ಸಹಕಾರಿಯಾಗುವಂತಹ ನಿರೀಕ್ಷೆಯಲ್ಲಿದೆ. ರಾಜ್ ನ್ಯೂಸ್ ಕನ್ನಡ.